ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಮ್ಮ ಕತೆ ನಿಮ್ಮ ಜೊತೆ. ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ. ಯಾರ್ಯಾರು ನನ್ನ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋ ನೋಡ್ತಿದ್ದು ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆಯಿಂದ ಹೊರಡಬೇಕಾದ್ರೆ ಇಂದಿನಂತೆ ದೇವ್ರ ಪೂಜೆ ಮಾಡಿ ಅದಾದಮೇಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ. ಇವತ್ತು ನಾವು ಮೈಸೂರು ಟ್ರಿಪ್ಪಿಗೆ ಹೋಗ್ತಿದ್ದೀರಿ. ಮೈಸೂರಿಗೆ ಸುಮಾರು ಸಲ ಹೋಗಿದ್ದೀರಿ. ಸ್ಪೆಷಲಾಗಿ ವ್ಲಾಗ್ ಮಾಡೋದು ಏನಿದೆ ಅಂತ ನೀವು ಅನ್ಕೊಬೋದು. ಈ ವಿಡಿಯೋ ತುಂಬಾ ಸ್ಪೆಷಲ್. ಏನಕ್ಕೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. Right here on Indigo 91.9 FM, wishing you and yours a very happy Independence Day from all of us here at Indigo 91.9 FM. I've got so many things to talk about. I'm going to kick things off with Camila Cabello and Havana. ನಮ್ಮ ಪ್ರತಿದಿನದ ಗೊಂದಲದಿಂದ ಸ್ವಲ್ಪ ದೂರ ಹೋಗಿ ಇವತ್ತು ನಾವು ಪ್ರಕೃತಿ ಮಧ್ಯದಲ್ಲಿ ಕ್ಯಾಂಪಿಂಗ್ ಮಾಡೋ ಅನುಭವನ ಸವಿಯೋಣ ಅಂತ ಅಂದ್ಕೊಂಡಿದ್ದೀರಿ. ಕ್ಯಾಂಪಿಂಗ್ ಮಾಡ್ತಿರೋದು ನಾವು ಇದೇ ಫಸ್ಟ್ ಟೈಮು. ಅಲ್ಲೇ ಅಡುಗೆ ಮಾಡಿಕೊಂಡು ತಿಂದು ಒಂದು ಸ್ವಲ್ಪ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಬರೋಣ ಅನ್ನೋದೇ ಈ ಟ್ರಿಪ್ಪಿನ ಒಂದು ಮುಖ್ಯ ಉದ್ದೇಶ. ಹೆಂಗಿದೆ ಚಿರು? ನೀವು ಹೇಳಿ, ಹೆಂಗಿದೆ? ಚೆನ್ನಾಗಿದ್ಯಾ? ಇಲ್ಲಿ ಹಾಲು ಕಾಯ್ತಾ ಇದೆ. ಇಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆ. KRS ಡ್ಯಾಮ್ ದಂಡೆಯಲ್ಲಿ ಕ್ಯಾಂಪ್ ಹಾಕೊಂಡು ಇದು ನಮ್ಮ ಮಿನಿ ಕ್ಯಾಂಪಿಂಗ್. ಇದು ಕುಡಿಯೋ ನೀರು. ಉಕ್ತು ಆಲುಕ್ತು. ಶುಚಿ ಇದ್ರಲ್ಲಿ ಹಣ್ಣು ತಗೊಂಬಂದಿದ್ರಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಆದ್ಮೇಲೆ ಬಾಳೆ. ಆಯ್ತು, ಕೆಳಕ್ಕೆ ತಲೆ ಬಗ್ಸೋ. ಮಯ್ಯ ಬರ್ತಾನೆ. ಗುಮ್ಮಣ್ಣ ಬಾರೋ ಗುಮ್ಮಣ್ಣ. ಹಿಡ್ಕೊಂಡೋಗ್ಬಿಡು ಶುಚಿನ ಬಂದು ಹುಚ್ಚ ಅಂತ ಹಿಡ್ಕೊಂಡಿರ್ತಾರೆ. ಅಲ್ಲಿ ನೋಡೋದು ಅಮ್ಮ, ಅಲ್ಲಿ ನೋಡು, ಅಲ್ಲಿ ದೂರದಲ್ಲಿ ಮಾಮಿಯಿಂದ ನೋಡೋ ನೀರಿನ ಶಬ್ದ, ತಂಪಾದ ಗಾಳಿ ಮತ್ತು ಹಸಿರು ಪರಿಸರದ ಮಧ್ಯೆ ಇರೋ ಅನುಭವ. ನದಿ ಹತ್ರ ಕೂತ್ಕೊಂಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ ನ್ಯಾಚುರಲ್ ಮ್ಯೂಸಿಕ್ ಇದೆಯಲ್ಲ ನದಿದು, ಅದನ್ನ ಕೇಳ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಗುಡ್ ನೈಟ್.
ಬ್ಯಾಕ್. ಸೊ ಕ್ಯಾಂಪಿಂಗ್ ಎಲ್ಲ ಮುಗೀತು. ಕ್ಯಾಂಪಿಂಗ್ ಆದಮೇಲಿಂದ ಇವಾಗ KRS ಬ್ಯಾಕ್ ವಾಟರ್ಸಲ್ಲಿರೋ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಬಂದಿದೆ. ಸುಮಾರು ಸಲ ಬರೋಣ ಅಂತ ಅಂದ್ಕೊಂಡ್ರೆ ನಾವು ಹೊರಡ್ತಿದ್ದಿದ್ದೆ 3-4 ಹಾಗೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರೋಷ್ಟರಲ್ಲಿ ಕ್ಲೋಸಿಂಗ್ ಟೈಮ್ ಹೋಗ್ಬಿಡ್ತಿತ್ತು. ಹಾಗಾಗಿ ಬರುವಂಥ ಗಳಿಗೆ ಕೂಡಿರಲಿಲ್ಲ. ಇವಾಗ ಕೂಡಿ ಬಂದಿದ್ವಿ. ಮಾಡ್ತಾ ಇದ್ದೀನಿ. ಸೀನರಿ ನೋಡಿ ಹೆಂಗಿದೆ. ಸೊ ಚಿಕ್ಕದಾಗಿ ಕಟ್ ಮಾಡೋಕ್ಕೆಲ್ಲ ಆಗಲ್ಲ, ಹಾಗಾಗಿ ಚಾಪರ್ ತಂದ್ಬಿಟ್ಟಿದ್ದೀನಿ. ಅದರಲ್ಲಿ ದಪ್ಪ ಹೆಚ್ಕೊಂಡು ಹಾಕ್ಬಿಡೋದು. ಇಲ್ಲಿ ಉಪ್ಪಿಟ್ಟು ಬೇಯಿಸ್ತಾ ಇದ್ದೀನಿ. ಕೂತ್ಕೊಂತೀನಿ. ಬೈ. ಅಕ್ಕಿನ ಏನದು? ಅಕ್ಕಿನೂ ಹಿಂಗೇನ ಬೆಳೆಯೋದು? ಚುಚ್ಚಿ ನೋಡಮ್ಮ, ರಾಗಿ ಬೆಳೆದಿದ್ದಾರಂತೆ. ರಾಗಿ ನೀರು ಕುದೀತಾ ಇದೆ. ಇರಿ ಇನ್ನ ಕುದಿಬೇಕು. ನಾನಿಲ್ಲಿ ಒಂದು 2 ಗ್ಲಾಸ್ ಆಗೋಷ್ಟು ಹುರಿದಿರೋ ರವೆನ ಅಳತೆ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಈಗ ಇದಕ್ಕೆ ಹಾಕೋದು ಅಷ್ಟೆ. ಬಿಸಿ ಉಪ್ಪಿಟ್ಟು ರೆಡಿ. ಉಪ್ಪಿಟ್ಟು ತಿಂದು ನೋಡಿ ಹೆಂಗಿದೆ. ಚುಚ್ಚಿ ನೋ ಟಚಿಂಗ್. ಹೆಂಗಿದೆ ಚುಚ್ಚಿಯಾ? ಹಾ ಮಾಡೋ. ಇನ್ನೊಂಚೂರು ಖಾರ ಬಿದ್ದಿದ್ದು ಚೆನ್ನಾಗಿರೋದಲ್ಲ ಉಪ್ಪಿಟ್ಟು. ತರಕಾರಿ ಹಾಕಿದ್ರೆ ಇನ್ನೊಂಚೂರು ಲೇಟ್ ಟೈಮ್ ತೊಗೊಳುತ್ತೆ. ಪಕ್ಷಿಗಳ ಸದ್ದು, ರೈತರು ಬೆಳೆದಿರೋ ಬೆಳೆಗಳನ್ನ ನೋಡಿಕೊಂಡು ಮರದ ಮಧ್ಯದಲ್ಲಿ ಎಷ್ಟು ಶಾಂತವಾಗಿತ್ತು ಗೊತ್ತಾ. ನೋಡೋಕ್ಕೆ ತುಂಬ ಸಿಂಪಲ್ ಅನಿಸಿದ್ರು, ನಮಗಂತೂ ತುಂಬ ಕಾಸ್ಟ್ಲಿಯೆಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಯಾಕೆಂದರೆ ಈ ಅನುಭವ ಇಷ್ಟೇ ದುಡ್ಡು ಕೊಟ್ಟು ಲಕ್ಸುರಿಯಸ್ ಹೋಟೆಲ್ಗಳಲ್ಲಿ ಸಿಗಲ್ಲ ಗೊತ್ತಾ. ಆಳ ಇದೆ. ಇಲ್ಲಿ ಶುಚಿ, ಇಲ್ಲಿ ಇಲ್ಲಿಡಿ. ಜಿಜಿ ಕಾಣ್ತಾ ಇದೆಯಮ್ಮ?
ಓ ಅವಳಿಗೆ ಕಾಣ್ತಿಲ್ಲ ಅಂತ. ಕಾಣ್ತಿದ್ಯಮ್ಮ? ಚೆನ್ನಾಗಿದ್ಯಾ? ನೀರು ಕಡಿಮೆ ಬಿಟ್ಟಿದ್ದಾರಾ ಡ್ಯಾಮಿಂದ? ಇಲ್ಲ ಸರ್, ಇವಾಗ ನೀರು ಕಡಿಮೆ ಆಗಿದೆ ಅಲ್ಲಿ. ಅದೇ ಲಾಸ್ಟ್ ಟೈಮ್ ಬಂದಾಗ ಅಲ್ಲೆಲ್ಲ ಫುಲ್ ಓವರ್ಫ್ಲೋ ಆಗ್ತಾ ಇತ್ತು. ತೆಪ್ಪದ ಎಕ್ಸ್ಪೀರಿಯನ್ಸು ಆಯ್ತು. ಚಿಂಚಿಯಿಂದ ಅಲ್ಲಮ್ಮ, ನಾವೇನ್ರಲ್ಲಿ ಹೋಗ್ತಿರೋದು? ತೆಪ್ಪ. ಹಿಂಗೆ ಹಿಂದೆ ಮಲ್ಕೋ ಶಿವ. ಸಾಕು 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 ಸಾಕು. ಎತ್ಕೊ ಅಂದ್ರಲ್ಲ ಇವಾಗ. ವಾವ್, ಹೆಂಗಿದೆ ಶುಚಿ? ಓ ಚೆನ್ನಾಗಿದೆ. ಯಪ್ಪ ಸಾಕು. ಏನ್ ಮಾಡ್ತೀಯ ಐತ್ಯಾ? ಆಮೇಲೆ ನೀನು ಹೋಗ್ಬಿಡ್ತೀಯ ಹಿಂಗೆ. ಮೈಸೂರು ಔಟ್ಸ್ಕರ್ಟ್ನ ಎಕ್ಸ್ಪ್ಲೋರ್ ಮಾಡಾದಮೇಲೆ ಫೈನಲಿ ನಾವು ಮೈಸೂರು ಸಿಟಿ ಒಳಗಡೆ ಎಂಟ್ರಾದ್ರಿ. ಮೈಸೂರಿಗೆ ಎಷ್ಟು ಸಲ ಬಂದ್ರೂ ಈ ಪ್ಯಾಲೇಸ್ ಮುಂದೆ ಬಂದಾಗ ಒಂಥರ ಖುಷಿಯಾಗುತ್ತೆ ಗೊತ್ತಾ. ಬಿಕಾಸ್ ಮೈಸೂರು ಒಂದೇ ನಮ್ಮ ಹಳೆಯ ಕಾಲದ ಹೆರಿಟೇಜ್ ಏನಿದೆ ಅದನ್ನು ಉಳಿಸ್ಕೊಂಡ್ಬಂದಿರೋದು. ಸೊ ಈ ಸಲ ನಾವು ಯಾವುದೇ ಲಕ್ಸುರಿಯಸ್ ಹೋಟೆಲ್ ಬುಕ್ ಮಾಡಿರಲಿಲ್ಲ, ಸಿಂಪಲ್ ಆಗಿರೋ ಒಂದು ಬಜೆಟ್ ಫ್ರೆಂಡ್ಲಿ ಆಗಿರೋ ಹೋಟೆಲ್ನ ಬುಕ್ ಮಾಡ್ಕೊಂಡಿದ್ರಿ. ಇದು ನಮ್ಮ ಮಿನಿ ರೂಮ್ ಟೂರ್ ಆಗಿರುತ್ತೆ. ಸೊ ಇಲ್ಲಿ ಚೆಕ್ ಇನ್ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಅದಾದ್ಮೇಲಿಂದ ನಮ್ಮ ಪ್ಯಾಲೇಸ್ ನೋಡೋಕ್ಕೆ ಅಂತ ಹೊರಟ್ರಿ. ಪ್ಯಾಲೇಸ್ ಒಳಗಡೆ ನೋಡೋಕ್ಕೆ ಅಂತಲೇ ಟಿಕೆಟ್ ತಗೊಂಡ್ರಿ. ಆದರೆ ಅಲ್ಲಿದ್ದಿದ್ದ ಕ್ರೌಡ್ ನೋಡಿ ಅರಮನೆ ಆದರೂ ನಮಗೆ ನಿಜವಾಗ್ಲೂ ಸೆರೆಮನೆ ಥರ ಆಗೋಗ್ಬಿಡ್ತಿತ್ತು, ಅಷ್ಟು ಜನ ಇದ್ರು. ಇನ್ನು ನನ್ನ ಚಿರು ಮನಸ್ಥಿತಿ ಹೆಂಗೆ ಅಂತಂದರೆ, ಎಲ್ಲೇ ಹೋಗಲಿ ಯಾವುದೇ ಜಾಗಕ್ಕೆ ಹೋಗಲಿ ಅದು ಸಿಕ್ಕಾಪಟ್ಟೆ ಹೈಪ್ಟು ತುಂಬ ಕ್ರೌಡೆಡ್ ಆಗಿದೆ ಅಂದರೆ ನಾವು ಯಾವಾಗಲೂ ಅದನ್ನು ಸ್ಕಿಪ್ ಮಾಡೋಕ್ಕೆ ನೋಡ್ತೀರಿ. ಸೊ ನಾವು ಪಾಪುಗೆ ಅರಮನೆ ಒಳಗೆಲ್ಲ ತೋರಿಸ್ಬೇಕು ಅಂತಲೇ ಹೋಗಿದ್ದು, ಬಟ್ ಅವಳಿಗೆ ಅದು ಅಷ್ಟು ಅರ್ಥ ಆಗಲ್ಲ. ಈ ಕ್ರೌಡಲ್ಲಿ ಕರ್ಕೊಂಡು ಹೋದರೆ ತುಂಬ ಸಫೋಕೇಟ್ ಆಗುತ್ತೆ. ಹಾಗಾಗಿ ಹೊರಗಡೆನೆ ನೋಡಿ ಎಷ್ಟು ಖುಷಿಯಾಗಿ ಆಟ ಆಡ್ಕೊಂಡಿದ್ಲು. ಮಕ್ಕಳ ಜೊತೆ ಇದ್ದಾಗ ಏನಾಗುತ್ತೆ ಗೊತ್ತಾ, ಇದನ್ನು ನೋಡಲೇಬೇಕು, ಮಾಡಲೇಬೇಕು, ಪ್ಲ್ಯಾನ್ ಪ್ರಕಾರನೇ ಆಗಬೇಕು ಅಂದ್ಕೊಂಡ್ರೆ ಯಾವತ್ತೂ ವರ್ಕ್ ಆಗಲ್ಲ. ಅನ್ಪ್ಲ್ಯಾನ್ಡ್ ಆಗಿ ಏನೇನಾಗುತ್ತೆ ಅದೇ ಒಂಥರ ಚಂದ. ಮೈಸೂರಿಗೆ ಎಷ್ಟು ಸಲ ಬಂದರೂ ಕೆಲವೊಂದು ಪ್ಲೇಸಸ್ ಇರುತ್ತಲ್ಲ ಅದಕ್ಕೆ ವಿಸಿಟ್ ಮಾಡೋದನ್ನು ನಾನು ಮರೆಯೋದೇ ಇಲ್ಲ. ಅದರಲ್ಲಿ ಟಾಪ್ ಒನ್ ಬಂದು ಈ ಗ್ರೀನ್ ಹೋಟೆಲ್ಸ್ ಅಂತ. ನಾನು ಇದಕ್ಕೆ ಮೊದಲನೇ ಸಾರಿ ನನ್ನ ಡಿಗ್ರಿ ಫ್ರೆಂಡ್ಸ್ ಜೊತೆ ಬಂದಾಗ ನನಗೆ ಇಲ್ಲಿ ಒಂದು ಕಾಫಿಯ ಟೇಸ್ಟ್ ತುಂಬ ಇಷ್ಟ ಆಗಿ ಅದಾದಮೇಲೆ ಬರೀ ಕಾಫಿ ಕುಡಿಯೋಕ್ಕೆ ಎಷ್ಟೋ ಸಾರಿ ಬಂದಿದ್ದು ಕೂಡ ಇದೆ. ಸೊ ಈ ಗ್ರೀನ್ ಹೋಟೆಲ್ಸ್ ಒಳಗಡೆ ಮಾಲ್ಗುಡಿ ಕೆಫೆ ಅಂತ ಒಂದು ಚಿಕ್ಕ ಬೇಕ್ರಿ ಥರ ನಡೆಸ್ತಾರೆ. ಇದರಲ್ಲಿ ಮೈಸೂರು ಫಿಲ್ಟರ್ ಕಾಫಿ ಸಿಗುತ್ತೆ. ಎಲ್ಲೂ ಇಷ್ಟು ಟೇಸ್ಟಿಯಾಗಿರೋ ಕಾಫಿ ಸಿಗೋದೇ ಇಲ್ಲ ಗೊತ್ತಾ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗಿದೆ?
ಚೆನ್ನಾಗಿದೆಯಾ? ಹೇಳ್ತಾರದು ನೋಡೋದ್ ಬಿಟ್ಟು ಏನ್ ಮಾಡ್ತಾರೆ ಮಕ್ಕಳಿಗೆ ಫೋನಲ್ಲಿ ಆ್ಯನಿಮಲ್ಸ್ ತೋರಿಸಿದ್ರೇ ಎಷ್ಟು ಎಕ್ಸೈಟ್ ಆಗ್ತಾರೆ. ಇನ್ನು ನನ್ನ ಪಾಪು ಅಂತೂ ಫಸ್ಟ್ ಟೈಮು ಝೂಗೆ ಹೋಗ್ತಾ ಇರೋದು. ಸೊ ಅಲ್ಲಿ ಆ್ಯನಿಮಲ್ಸ್ನೆಲ್ಲ ನೋಡಿ ಅವಳಿಗಂತೂ ತುಂಬ ಖುಷಿ ಆಯಿತು. ನಿಧಾನಕ್ಕೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮೈಸೂರಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಹಾಗೆ ನಮ್ಮ ಗುರು ಸ್ವೀಟ್ ಹೌಸ್ನ ಮರೆಯೋಕ್ಕಾಗುತ್ತಾ, ಅಲ್ಲಿ ಮೈಸೂರು ಪಾಕ್ ತೊಗೊಂಡು ನಮ್ಮ ನೆಕ್ಸ್ಟ್ ಕ್ಯಾಂಪಿಂಗ್ ಕಡೆಗೆ ಹೊರಡ್ರಿ. ಹೆಂಗಿದೆ? ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಹಾ ತಿರ್ಗೋ. ನನ್ನ ಒಂದು ಅನುಭವದ ಪ್ರಕಾರ ನಾನು ಇದುವರೆಗೂ ಎಷ್ಟೋ ಟ್ರಿಪ್ಸ್ ಹೋಗ್ಬಿಟ್ಟಿದ್ದೀನಿ. ಇದು ಒನ್ ಆಫ್ ದ ಬೆಸ್ಟ್ ಟ್ರಿಪ್. ಯಾಕೆ ಗೊತ್ತಾ? ಪ್ರಕೃತಿ ಮಧ್ಯದಲ್ಲಿ ಇರೋದೇ ಒಂಥರ ಚೆಂದ. ನಾವು ಇಲ್ಲಿಂದ ಬೆಟ್ಟ, ಬೀಚಸ್ಸು ಅಂತೆಲ್ಲ ಹುಡ್ಕೊಂಡು ಹೋಗ್ತೀರಿ. ಇಲ್ಲಿರೋ ನೇಚರ್ನೇ ನಾವು ಚೆನ್ನಾಗಿ ಸೌದಿರಲ್ಲ. ಸೊ ನನಗನ್ಸೋದೇನೆಂದರೆ ಇಲ್ಲೇ ಲಾಂಗ್ ಡ್ರೈವ್ ಅಂತ ಹೋಗಿ ಮೈಸೂರು, ಮಂಡ್ಯ ಯಾವುದಾದ್ರೂ ಪರವಾಗಿಲ್ಲ, ಹೊಲ ಗದ್ದೆಗಳಲ್ಲಿ ಈ ಥರ ಕ್ಯಾಂಪ್ ಹಾಕ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಸೊ ನನಗೆ ಚಿರುಗೆ ಇದು ಒನ್ ಆಫ್ ದ ಬೆಸ್ಟ್ ಟ್ರಿಪ್. ಹಾಗೆ ಇದನ್ನು ಪದೇ ಪದೇ ರಿಪೀಟ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀರಿ. ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.